Namaste. Hi. Welcome back to my YouTube channel. Welcome back to my YouTube channel. ನಾನು ಮತ್ತೆ ನನ್ನ ಕಸಿನ್ಸ್ ಎಲ್ಲ ಇವತ್ತು ಚಂಪಕಧಾಮ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ನ್ಯೂ ಇಯರ್ ದಿನಾನೇ ಹೋಗಬೇಕು ಅಂತ ಅನ್ಕೊಂಡಿದ್ವಿ, ಆದರೆ ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ತುಂಬ ಕ್ರೌಡ್ ಇರುತ್ತೆ ಅಂತ ಅನ್ಕೊಂಡ್ವಿ ಆ್ಯಂಡ್ ನೈಟ್ ಮಲಗಿದ್ ಕೂಡ ಲೇಟ್ ಆಯಿತು. ಸೊ ಹಾಗಾಗಿ ಹೋಗಿಲ್ಲ. ಬಟ್ ನೆವರ್ ಲೇಟ್. ಇವತ್ತು ಹೋಗೋಣ ಅಂತ ಎಲ್ಲರೂ ಹೊರಟಿದ್ದೀವಿ. ಇವಾಗ ನಾವು ನಮ್ಮ ಅತ್ತಿಗೆ ಅಂದರೆ ನಾನು ಉಷಾಕನ್ನು ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅವ್ರು ಬರಲಿ, ತೋರಿಸ್ತೀನಿ ನಿಮಗೆ. ನ್ಯೂ ಇಯರ್ ದಿನ ಮಿಸ್ ಆಗಿದ್ರು ಅವ್ರು. ಆ್ಯಕ್ಚುಲಿ ನಮ್ಮ ಜೊತೆ ಅವರೇ ಪ್ಲ್ಯಾನ್ ಮಾಡಿದ್ದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಬಟ್ ಮಿಸ್ ಆಗಿದ್ರು, ನಮ್ಗೆ ಜಾಯಿನ್ ಆಗೋಕ್ಕಾಗಲಿಲ್ಲ ಅವರು. ಸೊ ಇವತ್ತು ತೋರಿಸ್ತೀನಿ. ನಾವು ಬಂದು ಎಷ್ಟೊತ್ತಾಯಿತು ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ಇನ್ನೂ ಬಂದೇ ಇಲ್ಲ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಕಾಲ್ ಮಾಡ್ತಾ ಇದೀವಿ, ಪಿಕ್ ಮಾಡ್ತಾ ಇಲ್ಲ. ಬರ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಬಂದ್ರು ಸರ್, ಉಷಕ್ಕ. ನೋಡಿ ನೋಡಿ ಇವಾಗ ಬರ್ತಾ ಇದಾರೆ. ಏನ್ ಲಕ್ಷು, ಏನ್ ಹೇಳ್ತೀಯ? ಬಂದ್ರು. Happy New Year. ಓ ಕರೆಕ್ಟ್, ನಾವು ಸಿಕ್ಕೇ ಇಲ್ಲ ಅಲ್ಲ. Happy New Year. Happy New Year. ಟೈಮ್ 6:30 ಆಗಿದೆ. ನೋಡಿ ಎಷ್ಟು ಕತ್ಲೆ ಇದೆ ಅಂತ. ಈಗ ನನ್ನ ಕಸಿನ್ನ ಪಿಕ್ ಮಾಡಕ್ಕೆ ಬಂದಿದ್ದೀವಿ. 6 ಗಂಟೆಗೆ ಅಲ್ಲಿರ್ಬೇಕಾದವ್ರು ನಾವು ಇಲ್ಲೇ ಇದ್ದೀವಿ. ನೋಡಿ ಏನು ಎನರ್ಜೆಟಿಕ್ ಆಗಿ ಬರ್ತಾ ಇದ್ದಾರೆ. ಬಂದರು ಬಂದರು. ನೋಡಿ ಇಲ್ಲೆಲ್ಲ ವೈಪರ್ಸ್ಗೆ ವಾಟರ್ ಹಾಕಿದ್ದಾರೆ ಮೇಲ್ಗಡೆ. ನೋಡಿ, ಚಂಪಕಧಾಮ ದೇವಸ್ಥಾನ ಇರೋದು ಬನರ್ಘಟ್ಟದಲ್ಲಿ. ಸೊ ಬನರ್ಘಟ್ಟ ಮೆಜೆಸ್ಟಿಕ್ಕಿಂದ ಅರೌಂಡ್ 32 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ ಆಂಟಿ ಮನೆಯಿಂದ ಬನರ್ಘಟ್ಟ ಹತ್ರ ಇದ್ದಿದ್ದರಿಂದ ನಾವು ಒಂದು 8 ಮಿನಿಟ್ಸಲ್ಲೇ ರೀಚ್ ಆಗಿಬಿಟ್ವಿ. ಚಂಪಕಧಾಮ ದೇವಸ್ಥಾನ ಇರೋದು ಕೆಳಗಡೆನೆ, ಆದರೆ ನಾವು ಫಸ್ಟು ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ ಮೇಲ್ಗಡೆ, ಮೆಟ್ಲತ್ಕೊಂಡು ಹೋದರೆ ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ವಾಕ್ ಮಾಡಿಕೊಂಡು ಸುವರ್ಣಮುಖಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಈ ಮೆಟ್ಲತ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಂದ ಎತ್ಕೊಂಡು ಬಂದೆ, ಈಗ ಬಿಟ್ಟಿದ್ದೀನಿ ಸ್ವಲ್ಪ ದೂರ ನಡೀಲಿ ಅಂತ. ತಿರ್ಗಾ ಎತ್ಕೊಂಡು ಹೋಗ್ಬೇಕಾ? ಅಲ್ಲಿಂದ ಎತ್ಕೊಂಡು ಬಂದಿದ್ನಲ್ಲ. ಅದಿರುತ್ತೆ ಶಾರ್ಪ್ 6:45 ರೀಚ್ ಆಗಿದ್ದೀವಿ. 6:48. ತುಂಬಾ ಶೆಕೆ ಆಗ್ತಾ ಇದೆಯಾ? ಶೆಕೆ ಆಗ್ತಾ ಇದೆಯಾ? ನಿಂಗೂ ಶೆಕೆ ಆಗ್ತಿದ್ಯಾ? ಏನ್ ಸ್ಟೈಲಾಗಿ ನಿಂತಿರೋದು ನೋಡಲ್ಲಿ. ಆ ಕಿವಿಯಿಂದ ತೆಗಿ, ಇಯರ್ ಮಫ್ ತೆಗಿ. ಇಲ್ಲ ಇದೇನೆ. ಆಲ್ಮೋಸ್ಟ್ 7 ಗಂಟೆ ಟೈಮ್. ಎಷ್ಟು ಆಗಿದೆ. ಇವನು ಸನ್ರೈಸ್ ತೋರಿಸ್ತೀನಿ ಅಂತ ಬಂದ. ನೋಡ್ರಿ, ಈಗ ಅವನೇ ನೋಡ್ಕೋಬೇಕು. ಮನೇಲಿ ಅಲ್ಲ, ನಿನ್ನೆ ನೋಡ್ಬೋದಾಗಿತ್ತಲ್ವಾ ಮನೇಲಿ. ಉದಯ ರವಿ ಶ್ರೀಕಾಂತ್ ಜೊತೆ ಅನುಷಾ ಅಂತ. ಏನ್ ಶ್ರೀಕಾಂತ್ ಇದು? ಯಾರು ಅನುಷಾ? ಓಯ್ ಅನುಷಾ ಯಾರು? ಫೋಟೋಸ್ ತಕ್ಕೊಂಡಿದ್ದೀನಿ. ಇಲ್ಲಿ ಯಾರತ್ರನೂ ಶ್ರೀಕಾಂತ್ ಅಂತ ಹೇಳಿದ್ದಾನೆ. ಇಲ್ಲಿ ರವಿ ಅನಿತಾ ಅಂತೆ. ಎಂಥ ಮೋಸ. ಅಲ್ಲಿ ಶ್ರೀಕಾಂತ್ ಅನುಷಾ, ಇಲ್ಲಿ
ರವಿ, ಅನಿತಾ. ಸಿಕ್ಕಾಪಟ್ಟೆ ಚಳಿ ಇದೆ. ಫಾಗ್ ನೋಡಿ. ಯಾವ ಮಡಿಕೇರಿಗೂ ಊಟಿಗೂ ಹೋಗೋದು ಬೇಡ. ನಾಯಿ ನೋಡಿ ನಮಗೆ ಎಸ್ಕಾಟ್ ಮಾಡೋಕ್ಕೆ ಬಂದಿದೆ ನೋಡಿ. ಹಿಂದೆನೇ ಬರ್ತಾ ಇದೆ. ನಾನು ಬೀಳ್ತೀನೋ ನನ್ನ ಮೊಬೈಲ್ ಬೀಳುತ್ತೋ ಗೊತ್ತಿಲ್ಲ. ನಾನು ಆ್ಯಂಗಲ್ ಸೆಟ್ ಮಾಡಿಲ್ಲ, ಅದಕ್ಕೆ ಹೆಂಗೋ ತಕ್ಕೊಂಡು ನನ್ನ ಹೆಜ್ಜೆ ನೋಡ್ಕೊಂಡು ಎಲ್ಲಿ ವಾಪಸ್ ನಡ್ಕೊಂಡು ಬಾ ಲಕ್ಷಿ. ಆವಾಗಲೇ ಬಂದಿಯಲ್ಲ ಸ್ಟೈಲಾಗೆ. ಹಾಂ ಬಾ. ಓಹ್, ಇದು ಬ್ಯಾಕ್ವರ್ಡ್ ವಾಕಿಂಗ್. ಇದು ಯಾವ ಗಿಡ ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ಸಲ್ಲಿ ತಿಳಿಸಿ. ನಾವಿವಾಗ ಸುವರ್ಣಮುಖಿ, ಅಲ್ಲೊಂದು ಪಾಂಡ್ ಇದೆಯಂತೆ. ಅರೌಂಡ್ 50 ಮಿನಿಟ್ಸ್ ವಾಕ್ ಅಲ್ಲಿಗೆ. ನಾವೊಂದು 20-25 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ ಆಲ್ರೆಡಿ. ಪಾಂಡ್ ಇದೆಯಂತೆ, ನೋಡೋಣ ಹೇಗಿದೆ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗ್ತೀವಿ. ಹೇಗೂ ಧನುರ್ಮಾಸ ಅಲ್ವಾ, ಓಪನ್ ಇರುತ್ತೆ. ಎಲ್ಲ ಬಿಲ್ಡಪ್ ಕೊಡ್ತಾ ಇದ್ದಾರೆ ಅಲ್ಲಿ, ಆನೆ ಬರ್ತಾ ಇದೆ ಅಂತ. ನೋಡಿ ದಾರಿ ಈ ಥರ ಇದೆ ನೋಡಿ. ಅಂದ್ರೆ ಇವಳು ನೋಡು, ಬರ್ಡ್ ಸೌಂಡ್ ಕೇಳಿಸ್ಕೊ. ಬರ್ಡ್ ಸೌಂಡ್ ನೋಡು ಎಷ್ಟು ಚೆನ್ನಾಗಿದೆ. ಆನೆ ಇದೆ. ನೀನೇ ಹೇಳ್ದಲ್ಲ ಟ್ರೆಕ್ಕಿಂಗ್ ಅಲ್ಲ ಇದು ಅಂತ. ಫಾರೆಸ್ಟ್ ಚೆನ್ನಾಗಿದೆ ರೋಡು. ಮುಂದಕ್ಕೆ ನಡ್ಕೊಂಡು ಹೋಗ್ತೀವ ಇಲ್ವಾ, ಅದಕ್ಕೆ ಇಲ್ಲೇ ಅರ್ಧ ದಾರಿನೇ ಇಲ್ಲೆಲ್ಲರೂ ಕಲ್ ಮೇಲೆ ಕಲ್ಲಿಟ್ಟಿದ್ದಾರೆ ಅಂತ ನಮ್ಮನೆಯವರು ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾವ ಅಪಾರ್ಟ್ಮೆಂಟ್ ಕಟ್ಟಿದ್ರಿ? ಚಿಕ್ಕದ ಅಪಾರ್ಟ್ಮೆಂಟ್ ಅಲ್ಲ, ನಮ್ಮೊಂದು ಚಿಕ್ಕ ಗೂಡು, ಚಿಕ್ಕ ಮನೆ. ಚಿಕ್ಕ ಮನೆ. ಇರೋ ಮನೆ ನಮಗ್ ಬರ್ಕೊಡ್ತೀರಾ? ಇರೋ ಮನೆ ನಮಗ್ ಬರ್ಕೊಡ್ತಾರಂತೆ. ಇಲ್ಲ ಇಲ್ಲ, ನಮ್ದು ಚಿಕ್ಕ ಪುಟಾಣಿ ಮನೆ. 30-40 ಸೈಟಲ್ಲಿ 30-40 ಸೈಟಲ್ಲಿ ಪುಟಾಣಿ ಮನೆ ಅಂತೆ ಈ ಬೆಂಗಳೂರಲ್ಲಿ. ನೋಡಪ್ಪ ಅದು ಹೆಂಗ್ ಪುಟಾಣಿ ಆಗುತ್ತೆ. 30-40 ಡ್ಯೂಪ್ಲೆಕ್ಸ್ ಹೌಸ್. ಹಂಗಾರೆ ನಮಗೂ ಒಂದು ಪುಟ್ಟದು 30-40 ಸೈಟ್ ಇರಲಿ. ಸರ್ ನೀವೇನು ಕಟ್ತಾ ಇದ್ದೀರಾ? ಹಾಂ, ಕಲ್ಲೇ. ಯಾವ ಮನೆ ಕಟ್ತಾ ಇರೋದು? ಕೃಚಿಕ್ರಾಮ ಮನೆ, ಡ್ಯೂಪ್ಲೆಕ್ಸ್ ಮನೆ ಅಂತೆ 30-40 ಸೈಟಲ್ಲಿ. ಏನೇ ಆಂಟಿ ಅಂತೂ ದೊಡ್ಡ ದೊಡ್ಡ ಮನೆನೇ ಕಟ್ತಾ ಇದ್ದಾರೆ. ಅಪ್ಪು 7 ಸುತ್ತಿದ್ಯಾ? 1 2 3 4 ವಾವ್. ಶಂಕರ್ನಾಗ್ ಅವ್ರೆ, ನೀವೆಲ್ಲಾದ್ರೂ ಇದ್ರೆ ನೋಡ್ಕೊಳ್ಳಿ. 7 ಸುತ್ತಿನ ಕೋಟೆ. ಯಾರು? ಓಕೆ, ಅಂಬರೀಷ್ ಅವರೇ, ಮೇಲಿಂದ ನೋಡ್ಕೊಳ್ಳಿ. 7 ಸುತ್ತಿನ ಕೋಟೆ ಕಟ್ಟಿದ್ದಾರೆ. ಸಖತ್ತಾಗಿ ಕಟ್ಟಿದ್ದಾರೆ. ಅದಕ್ಕೆ ಈ ತರ ಜನ ಜೊತೆ ಬರ್ಬೇಕು, ನಾಲೆಜ್ ಇಂಪ್ರೂವ್ ಆಗುತ್ತೆ. ಹೋದ್ರೆ ವಾಪಸ್ ಬರಕ್ಕಾಗಲ್ಲ. 7 ಸುತ್ತು ಕಟ್ಟಿ ಇಲ್ಲೊಂದು ಕೋಟೆ ಕಟ್ಟಿದ್ದಾರೆ. ಗೊತ್ತಿಲ್ಲ ಯಾರಿಗೆ ಇಷ್ಟೊಂದು ಪುರ್ಸೊತ್ತಿತ್ತು ಟೈಮು ಅಂತ. ವೀರಾಂಜನೇಯ ದೇವಸ್ಥಾನ. ಈ ಕಲ್ಯಾಣಿ ನೋಡೋಕ್ಕೆ ಅಂತಲೇ ನಾವು ಅಷ್ಟು ದೂರದಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದು. ಒಂದು ಫೈನಲ್ಲಿ ನಾವಿಲ್ಲಿಗೆ ರೀಚ್ ಆಗಿದ್ದೀವಿ. ನಾವು ಬೆಟ್ಟ ಮೇಲೆ ಹತ್ತಾದ್ಮೇಲೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ತೋರಿಸಿದ್ನಲ್ಲ, ಸೊ ಅಲ್ಲಿಂದ 45 to 50 ಮಿನಿಟ್ಸ್ ಆಯಿತು ನಾವು ಇಲ್ಲಿಗೆ ಬರೋಕ್ಕೆ. ದೇವಸ್ಥಾನ ಓಪನ್ ಆಗಿರಲಿಲ್ಲ ಇನ್ನು. ವಿಡಿಯೋ ತೆಗಿತಾರೆ, ನೀವೆಲ್ಲ ಮಾಡ್ತಾ ಇರೋದೆಲ್ಲ ಕ್ಯಾಪ್ಚರ್ ಆಗ್ತಾರೆ. ಇವಾಗಿನ ಕಾಲದ ಮಕ್ಕಳು ಟಚ್ ಮೀ ನಾಟ್ ಅಥವಾ ಮುಟ್ಟಿದ್ರೆ ಮುನಿ, ಇದನ್ನ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ.
ಟಚ್ ಮಾಡಿದ ತಕ್ಷಣ ಹಂಗೆ ಮುದ್ರಕೊಂಡ್ಬಿಡುತ್ತೆ. ನಮ್ಮ ಮಕ್ಕಳು ಹಿಂಗೆ ಅಲ್ವಾ? ಇದು ಯಾವುದೋ ಕಾಲ್ದಾರಿಲಿ ಹೋಗ್ತಾ ಇದೀವಿ. ದೇವಸ್ಥಾನದ ಹತ್ರನೇ ಒಂದು ಪುಟ್ಟ ಪಾಂಡ್ ಇತ್ತು, ಅಲ್ಲಿ ಎಷ್ಟೊಂದು ಲೋಟಸ್ ಫ್ಲವರ್ಸ್ ಬಿಟ್ಟಿತ್ತು. ಪ್ಯಾಂಟ್ ಕೂಡ ನೋಡ್ತೀವೋ ಇಲ್ವೋ, ಯಾಕೆ ನೋಡ್ಕೊಂಬಿಡಿ. ಆಂಟಿದಿರ್ನ ನೋಡ್ಲೇಬೇಕು. ಹೋಯ್ತು ಸನ್ಸೆಟ್ ನೋಡ್ಬಿಟ್ರಿ. ಆದ್ರೆ ಕ್ಲೌಡ್ ಅಲ್ಲಿ ಹೋಗಿದೆ ಇವಾಗ. ಮತ್ತೆ ಬರ್ತಾ ಇದೆ ಇಲ್ಲ ಹೈಡ್ ಅಂಡ್ ಸೀಕ್ ಆಡ್ತಾ ಇದೆ ಸೂರ್ಯ. ನಿನ್ನ ತಾಯಿಗೂ ಚಂದ್ರ ನಿನ್ನ ತಂದೆ ಆಣೆಗೂ ನನ್ನ ಮಮ್ಮಿ ಬಂದೇ ಬರ್ತೀನಿ ನಿನ್ನ ಆಣೆಗೂ. ಪಾಪ ಸಾಯಿಸ್ಬಿಡ್ತಿದ್ಯಾ, ಅದಕ್ಕೆ ಅದು ಬೇಡ ನಿಮ್ಮ ಕತೆಗಳಂತ ಒಳಗಡೆ ಓಡೋಗ್ತಾ ಇದೆ. ನನ್ನ ಮೇಲೆ ಆಣೆ ಇಡ್ಬೇಡ್ರಿ ನೀವು ಬರಲ್ಲ ಅಂತ. ನಡಿ ಹೋಗೋಣ. ಹೋಗಿಲ್ಲ, ಹೋಯ್ತು ವೆಯ್ಟ್ ಮಾಡಿ. ಕ್ಲೌಡ್ ಒಳಗಡೆ ಹೋಗ್ತದೆ. ಹೆಂಗೆ ಬ್ಯಾಸ್ಕೆಟ್ ಬಾಲ್ ಒಳಗಡೆ ಬಾಲ್ ಹೋದಂಗೆ ಹೋಗ್ತಾ ಇದೆ. ಇಲ್ಲ ಈ ಮೊಬೈಲಲ್ಲಿ ನೋಡು ಹೆಂಗೆ ಕಾಣಿಸುತ್ತೆ, ಅದಕ್ಕಿಂತ ಡೈರೆಕ್ಟ್ಗಿಂತ ಮೊಬೈಲಲ್ಲಿ ನೋಡು ಸುಮ್ಮನೆ ಅಂತ ಅಲ್ಲೋಡಿದೆ. ಅಲ್ಲಿ ಕಂಡುಬಿಡಕ್ಕೆ ಆಗ್ತಿಲ್ಲ ನಮಗೆ. ನೋಡಿ ಸ್ಪೀಡಾಗಿ ಹೋಗ್ತಾ ಇರತ್ತಾರ ಅನ್ಸಲ್ಲ ಇಲ್ಲಿ. ನೀನೇ ಕೈಯಲ್ಲಿ ಆಡಿಸ್ತಾ ಇದೆಯಾ ಸೋಮ್? ಕೈಯಲ್ಲಿ ಆಡಿಸಿದ್ರೆ ಅದು ಹೆಂಗೆ ಹೋಯ್ತು. ಬಾಯ್. ಸುವರ್ಣಮುಖಿ ದೇವಸ್ಥಾನ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಚಂಪಕಧಾಮ ದೇವಸ್ಥಾನದ ಕಡೆಗೆ ವಾಪಸ್ ಹೊರಟಿದ್ವಿ. ತಾತನ ನೀನು ಕೋಲ್ ಹಿಡ್ಕೊಂಡು ಹೋಗ್ತಿದ್ಯಲ್ಲ? ಅದು ಗ್ರಿಪ್ ಸಿಕ್ತಂಗ ಆಯ್ತು ಅನ್ಸುತ್ತೆ. ಏ ಪ್ರೋ ಟ್ರೆಕ್ಕರ್ ಇಲ್ಲಿ ಸೂರ್ಯ ಚೆನ್ನಾಗಿ ಕಾಣ್ತಾ ಇದೆ. ಆಲ್ಮೋಸ್ಟ್ ವಾಪಸ್ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ನಡೆದು ಬಿಟ್ರೆ ದೇವಸ್ಥಾನದ ಹತ್ರ ವಾಪಸ್ ಹೋಗ್ತೀವಿ. ಇಲ್ಲಿ ಮೇಲೆ ಹೋದ್ರೆ ದೇವಸ್ಥಾನ ಮೇಲ್ಗಡೆ ಇರೋದು. ಆಮೇಲೆ ಮೆಟ್ಲೊಂದು ಇಳಿಬೇಕಾಗುತ್ತೆ. ಇವಾಗೂ ಕೂಡ ಯಂಗೆಸ್ಟ್ ಇನ್ ದ ಗ್ರೂಪ್ ಅವರೇ ಫಸ್ಟ್ ಹೋಗ್ತಾ ಇರೋದು. ಈ ಕಡೆ ತೋರಿಸಿ ಕಲ್ಯಾಣಿ ಆಂಟಿ. ಸೆಕೆಂಡ್ ಬಂದರು. ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಹಿಂದೆ ಹೋಗ್ತಾ ಇದ್ದೀನಿ ಅಷ್ಟೇ, ಇಲ್ಲಾಂದ್ರೆ ನಾನೇ ಮುಂದೆ ಹೋಗ್ತಿದ್ದೆ. ನೋಡಿ, ನೀವು ಯಾರು ವಿಡಿಯೋ ಮಾಡಿದ್ರೆ ನಾನೇ ಮುಂದೆ ಹೋಗ್ಬಿಡ್ತೀನಿ. ವಯಸ್ಸಾಗಿರೋ ತಾತ ಬರ್ತಾ ಇದಾರೆ. ತಾತ ಹಿಂಗೆ ಹೊಡಿಯೋದು ನೋಡಿ ಇಲ್ಲಿ. ಪ್ರೋ ಟ್ರೆಕ್ಕರ್. ನಾವು ಸುವರ್ಣಮುಖಿ ದೇವಸ್ಥಾನದಿಂದ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ಹತ್ರ ಬರೋಕ್ಕೆ ಮತ್ತೆ 50 ಮಿನಿಟ್ಸ್ ತಗೊಂಡ್ವಿ. ಮತ್ತು ಅಲ್ಲಿ ಬೆಟ್ಟದಿಂದ ಕೆಳಗಡೆ ಇಳ್ಕೊಂಡು ಬಂದು ಕೆಳಗಡೆ ಚಂಪಕಧಾಮ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮುಗಿಸಿದ್ವಿ. ಜಾನ್ 10th ಏಕಾದಶಿ ಇರೋದ್ರಿಂದ ದೇವಸ್ಥಾನಕ್ಕೆಲ್ಲ ಪೇಂಟಿಂಗ್ ಮಾಡ್ತಾಯಿದ್ರು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಪಕ್ಕಾ ಸೌತ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಬನರ್ಘಟ್ಟ ರೋಡಲ್ಲಿ, ಅಲ್ಲಿಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ. ಈ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು. ನಾವು ಇಡ್ಲಿ ವಡೆ ಸಾಂಬಾರ್, ಮಸಾಲೆ ವಡೆ, ಪೂರಿ, ಮಸಾಲೆ ದೋಸೆ, ಪೇಣಿ ಮತ್ತು ಜಾಮೂನ್ ಇದನ್ನೆಲ್ಲ ಟ್ರೈ ಮಾಡಿದ್ವಿ. ಒಂದಕ್ಕಿಂತ ಒಂದು ಸಖತ್ತಾಗಿತ್ತು. ನೀವೇನಾದರೂ ಬನರ್ಘಟ್ಟ ರೋಡಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಅಥವಾ ಬನರ್ಘಟ್ಟ ರೋಡ್ ಹತ್ರನೇ ಇದ್ದರೆ ಖಂಡಿತ ಈ ರೆಸ್ಟೋರೆಂಟ್ಗೆ ಒಂದ್ಸತಿ ವಿಸಿಟ್ ಮಾಡಿ. ರೆಸ್ಟೋರೆಂಟ್ ಹೆಸರು ಒಂದು ಪಕ್ಕಾ ಸೌತ್ ಅಂತ, ಯಾಕಂದರೆ ಫುಡ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಸೊ
ನಾನು ಖಂಡಿತ ಈ ರೆಸ್ಟೋರೆಂಟ್ನ ರೆಕಮೆಂಡ್ ಮಾಡ್ತೀನಿ. ಹೇಗಿತ್ತು ಎಕ್ಸ್ಪೀರಿಯನ್ಸು? ತುಂಬಾ ಚೆನ್ನಾಗಿತ್ತು. ಬೆಟ್ಟದ ಮೇಲೆಲ್ಲ ಹೋಗಿ ಬಂದ್ವಿ, ದೇವ್ರನ್ನೆಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಹೋಟ್ಲಿಗೆ ಹೋದ್ವಿ, ಇಡ್ಲಿ ಸಾಂಬಾರ್ ಸೂಪರ್ ಆಗಿತ್ತು. ಸೊ ಇವಾಗ ದೇವಸ್ಥಾನ ಚೆನ್ನಾಗಿತ್ತು, ದೇವಸ್ಥಾನನೂ ಚೆನ್ನಾಗಿತ್ತು, ಹೋಟ್ಲು ಚೆನ್ನಾಗಿತ್ತು. ಕೆಲವು ಹೋಟ್ಲಿಗೆ ಹೋದ್ರೆ ತಿಂದಿದ್ದೆ ಇಷ್ಟನೇ ಆಗ್ತಾರೆ. ಇಲ್ಲಿ ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತು. ಓಕೆ. ಯಾವ ಹೋಟ್ಲಿಗೆ ಹೋಗಿದ್ ಗೊತ್ತಾ? ಪಕ್ಕಾ ಸೌತ್. ಪಕ್ಕಾ ಸೌತ್ ಬನಾರ್ಘಟ್ಟ ರೋಡ್ ಅಲ್ಲಿ ಇರೋದು. ಪಕ್ಕಾ ಸೌತ್ ಇಂಡಿಯನ್ ತರನೇ ಇದೆ, ಚೆನ್ನಾಗಿದೆ, ತುಂಬಾ ಸೂಪರ್ ಆಗಿದೆ. ಅಲ್ಲೂ ಬೇಡಿ ಸೂಪರ್. ನೀವೇನಾದರೂ ಈ ಜಾಗಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಅರ್ಲಿ ಮಾರ್ನಿಂಗ್ ಹೋಗಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಆ ಟೈಮಲ್ಲಿ ವೆದರ್ ತುಂಬಾ ಚೆನ್ನಾಗಿರುತ್ತೆ. ವಾಕ್ ಮಾಡಿದ್ರೂ ನಿಮಗೆ ಟಯರ್ಡ್ ಅಂತ ಅನಿಸಲ್ಲ. ಸೊ ಐ ಹೋಪ್ ನೀವು ಕೂಡ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಈ ಜಾಗಕ್ಕೆ ಪ್ಲ್ಯಾನ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಆ್ಯಸ್ ಯೂಶ್ವಲ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. Until then, take care. Bye-bye.